ಮಿಸ್ಟರ್ ಪ್ರತಾಪ್, ಮರಣ ಹೇಳಿಕೆಯಲ್ಲಿ ಏನಿದೆ ಆ ಮಣ್ಣು ಒಬ್ಬ ತಿರುಬೋಕಿನ ಕೊಂಡ್ಕೊಂಡ್ಬಂದು ಅವನಿಂದ ಅವ್ರಿಗಿಷ್ಟ ಬಂದ ಹಾಗೆ ಮರಣ ಹೇಳಿಕೆನ ಬರೆಸ್ಕೊಂಡು ಕೊನೆಗೆ ಅವನ್ನೇ ಇಲ್ಲ ಅನ್ನಿಸ್ಬಿಟ್ಟು ಇಂಡಿಯನ್ ಪೀನಲ್ ಕೋಡ್ನೆ ತಳ್ಕಂಬಳ್ಕ ಮಾಡುವಂತಹ ಮೇಧಾವಿಗಳಿರುವಂತ ಈ ಸಮಾಜದಲ್ಲಿ ನಮ್ಮ ಬದುಕು ನಮಗ್ ಮುಖ್ಯ, ಹಾಗೆ ನಮ್ ಸುಖ ನಮಗ್ ಮುಖ್ಯ. ಈಗ ನಾನೇನ್ ಮಾಡೋಂತೀರಾ ಸರ್? ಮಿಸ್ಟರ್ ಪ್ರತಾಪ್, ಆ ಸಿಆರ್ ಹತ್ರ ಬೇಕಾದ್ರೆ ನಿಧಾನವಾಗಿ ಕ್ಷಮಾಪಣೆ ಕೇಳ್ಕೋಬಹುದು, ನಾನು ಅರೇಂಜ್ ಮಾಡ್ತೀನಿ. ನೀನ್ ಸಿದ್ಧ ಮಾಡಿಟ್ಟಿರೋ ಆ ಮರಣ ಹೇಳಿಕೆನ್ ಮಾತ್ರ ಸುಟ್ ಹಾಕ್ಬಿಡೋಣ. ಏನ್ ಹೇಳ್ತಾ ಇದ್ದೀರಾ ನೀವು? ನಿನ್ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದೀನಯ್ಯ, ಇಲ್ದಿದ್ರೆ ನೀನ್ ಸುಟ್ ಬುದ್ಧಿ ಆಗ್ತೀಯ. ಏನ್ ಹೆದರ್ಸ್ತಾ ಇದ್ದೀರಾ? ಇಲ್ಲ, ನೀನ್ ನನ್ನ ಹೆದರ್ಸ್ಬೇಕು ಅಂತ ಮಾಡಿದ್ಯಾ? ಏನು ಮಾಡಕ್ಕಾಗಲ್ಲ, ಐ ಆಮ್ ಸೀನಿಯರ್ ಮೋಸ್ಟ್. ನನ್ಗೊಂದ್ ವಿಷಯ ಗೊತ್ತಾಗಬೇಕು, ಆ ವಿಟ್ನೆಸ್ ಯಾರು? ಹಿಂದೆ ಮುಂದೆ ಪರದೇಸಿ, ನಿನ್ಗೇನಾದ್ರು ಸಂಬಂಧಿನ? ನೋ. ಆ ಸತ್ತೋದೋಳ ಬಗ್ಗೆ ನಿನ್ಗ್ಯಾಕೆ ಅಷ್ಟೊಂದು ಕಾಳಜಿ? ಒಂದು ಪ್ರಾಯದ ಹೆಣ್ಣು ಅರ್ಧ ರಾತ್ರಿಲಿ ಮಳೆಲ್ ನೆನ್ಕೊಂಡು ಒದ್ದೆ ಬಟ್ಟೆಯಲ್ಲಿ ಅಂಗಾಂಗ ಪ್ರದರ್ಶನ ಮಾಡ್ತಾ ನಡ್ರಸ್ತೆಯಲ್ಲಿ ಬರ್ತಾ ಇರೋದನ್ನ ಒಬ್ಬ ಷಂಡ ನೋಡಿದ್ರು ಸರಿ, ಅವಳ ಶೀಲಾನ ಕೋಳಿ ಪಲಾವ್ ತಿಂದಂಗೆ ತಿಂದು ಬಿಡ್ತಾನೆಯಾ? ಅವಳು ಒಳ್ಳೆ ಆಗಿದ್ರೆ ಅರ್ಧ ರಾತ್ರಿಲಿ ಯಾಕೆ ಹೊರಗಡೆ ಬರ್ತಾ ಇದ್ಲು? ಯಾರಿಗೆ ಚರ್ಗಾಸ್ ಬರ್ತಾ ಇದ್ದಿ ಸೂಳೇನೋ? ಒಬ್ಬ ನಟೋರಿಯಸ್ ಕ್ರಿಮಿನಲ್ ಅರೆಸ್ಟ್ ಮಾಡೋದಕ್ಕೆ ವಾರಂಟ್ ತಗೊಂಡು ನಾನು ಬಂದ್ರೆ, ಬೇಲ್ ಆರ್ಡರ್ ತಗೊಂಡ್ಬಂದ್ರೆ ನೀವು ಸರ್ ಸೂಳೆ. ಯು ಆರ್ ದ ರಿಯಲ್ ಪ್ರಾಸ್ಟಿಟ್ಯೂಟ್ ಆಫ್ ದ ಸೊಸೈಟಿ. ಪ್ರತಾಪ್!